ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಇವತ್ತು ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಬಹಳ ನೋವಾಗುವಂತಹ ಒಂದು ಅಸೂಕ್ಷ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ಮಾಧ್ಯಮದವರಿಗೆ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಹಲವಾರು ವಿಚಾರಗಳು ಬಹುಶಃ ಅವರೇನು ಉದ್ದೇಶಪೂರ್ವಕವಾಗಿ ಹೇಳಿದಾರೋ, ಪ್ರಜ್ಞಾಪೂರ್ವಕವಾಗಿ ಹೇಳಿದಾರೋ, ಪ್ರಜ್ಞೆ ಇಲ್ಲದೆ ಹೇಳಿದಾರೋ, ಬಹಳ ಅಸೂಕ್ಷ್ಮವಾದ ಹಲವು ಮಾತುಗಳನ್ನಾಡಿದ್ದಾರೆ. ಅದರಲ್ಲಿ ಒಂದು ನನಗೆ ಬಹಳ ನೋವು ಕೊಟ್ಟಿದ್ದು, ಅವ್ರು ಹೇಳ್ತಾರೆ ನೋಡಿ, ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಅವರು ತರಕ್ಕೆ ಹೊರಟವರಲ್ಲ, ಇದನ್ನ ಭಾಳ ಖಂಡಿಸ್ತೀವಿ ನಾವು. ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ. ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ. ನಾವೇನು ಮಾಡಬೇಕು ಅದನ್ನು ಮಾಡಿ ನಾವು ತಯಾರಿದ್ದೀವಿ. ಈಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಜೆಡಿಎಸ್ನ ನಾಯಕರಿಗೆ, ಜೆಡಿಎಸ್ನ ಶಾಸಕರಿಗೆ, ಜೆಡಿಎಸ್ನ ಕಾರ್ಯಕರ್ತರನ್ನು ಉದ್ದೇಶಿಸಿ ನಾವು ನೋಡ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರ ಎಫ್ಯುಜಿ ಎಲ್ಲ ಕಡೆ ಸುಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನು ಹೇಳ್ತಾ ಇರ್ತಾರೆ. ನಾವು ಕಾಂಗ್ರೆಸ್ ಅವರು ಬಳೆ ತೊಟ್ಕೊಂಡು ಕೂತಿಲ್ಲ, ಡಿ ಕೆ ಶಿವಕುಮಾರ್ ಅವರ ಶಿಷ್ಯರು ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಎಚ್.ಸಿ. ಬಾಲಕೃಷ್ಣ ಅವರು ಹೇಳ್ತಾರೆ. ಬಾಲಕೃಷ್ಣ ಅವರೇ, ನಿಮಗೆ ನೇರವಾಗಿ ಕೇಳ್ತೀನಿ, ಬಳೆ ತೊಡುವವರೆಲ್ಲ ಕೈಲಾಗದವರ? ಹಾಗಾದ್ರೆ ಬಳೆ ತೊಡುವವರೆಲ್ಲರೂ ಕೂಡ ಕೈಲಾಗದವರ ಸಂಕೇತವ? ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಪ್ರತಿ ಮನೆಯಲ್ಲೂ ಆ ಬಳೆಯ ಸಪ್ಪಳ ಕೇಳುತ್ತೆ. ನೀವು ಕೂಡ ನಿಮ್ಮ ಹೆತ್ತ ತಾಯಿಯ ಬಳೆಯ ಸಪ್ಪಳವನ್ನ ಕೇಳಿಯೇ ಬೆಳೆದಿದ್ದೀರಿ ಬಾಲಕೃಷ್ಣ ಅವರೇ. ಪ್ರತಿ ಮನೆಯಲ್ಲೂ ಬಳೆಯ ಸಪ್ಪಳ ಕೇಳುತ್ತೆ. ನಮ್ಮೆಲ್ಲ ತಾಯಂದಿರು ಬಳೆಯನ್ನ ತೊಡ್ತಾರೆ, ಪ್ರತಿ ಮಹಿಳೆಯೂ ಬಳೆಯನ್ನ ತೊಡ್ತಾರೆ. ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಒಂದು ಮದುವೆ ಆಯ್ತು, ಬಳೆ ಶಾಸ್ತ್ರ ಅಂತ ಮಾಡಿದ್ರು ಅಲ್ವಾ? ಯಾಕೆ ಮಾಡ್ತಾರೆ ಅದನ್ನ? ಏನು ನಮ್ಮ ಸಂಸ್ಕಾರ, ಏನು ನಮ್ಮ ಸಂಸ್ಕೃತಿ? ನಾವು ಬಳೆ ತೊಟ್ಕೊಂಡು ಕೂತಿಲ್ಲ ಅಂದ್ರೆ, ಹಾಗಾದ್ರೆ ಬಳೆ ತೊಟ್ಟಿರುವವರೆಲ್ಲರೂ ಕೂಡ ನಮ್ಮ ತಾಯಂದಿರು, ಈ ರಾಜ್ಯದ ಪ್ರತಿ ಮಹಿಳೆ ಕೈಲಾಗದವ್ರ? ನೀವು ಯಾಕೆ ಬಳೆ ತೊಡುವವ್ರನ್ನ ಅವಮಾನಿಸ್ತೀರಿ? ಯಾಕೆ ಈ ರಾಜ್ಯದ ತಾಯಂದಿರನ್ನ ಅವಮಾನಿಸ್ತೀರಿ? ಯಾಕೆ ಈ ರಾಜ್ಯದ ಮಹಿಳೆಯರನ್ನ ಅವಮಾನಿಸ್ತೀರಿ? ಸ್ವಾಮಿ, ಬಳೆ ತೊಡೋದು ಕೈಲಾಗದ ಸಂಕೇತ ಅಲ್ಲ. ಬಳೆ ತೊಡೋದು ಅಂದ್ರೆ ಶಕ್ತಿಯ ಸಂಕೇತ, ಶಕ್ತಿ ಸ್ವರೂಪಿಣಿಯ ಸಂಕೇತ. ಕೈಲಾಗದವ್ರು ತೊಡೋದು ಅಂತ ಅಲ್ಲ. ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳಿ. ನಿಮ್ಮ ಕೆಟ್ಟ ರಾಜಕೀಯಕ್ಕಾಗಿ ನಮ್ಮ ತಾಯಂದಿರನ್ನ ಅವಮಾನಿಸಬೇಡಿ, ಈ ರಾಜ್ಯದ ಶಕ್ತಿ ಸ್ವರೂಪಿಣಿಯರನ್ನ ಅವಮಾನಿಸಬೇಡಿ. ನಿಮ್ಮ ಮನೆಯಲ್ಲೂ ಶುಭ ಕಾರ್ಯ ಆದಾಗ ಅದೇ ಹಸಿರು ಗಾಜಿನ ಬಳೆಗಳನ್ನ ಮಂಗಳದ ಸಂಕೇತವಾಗಿ ಕೊಡ್ತಾರೆ. ಅದು ಶುಭ ಮಂಗಳದ ಸಂಕೇತ. ನೀವಿವತ್ತು ಏನೇ ಆಗಿದ್ರು ಕೂಡ ನಿಮ್ಮ ಮನೆಯಲ್ಲಿ ಆ ಬಳೆಯನ್ನ ತೊಟ್ಟು ನಿಮ್ಮನ್ನ ಬೆಳೆಸುತ್ತಿರುವಂತಹ, ಸಾಕುತ್ತಿರುವಂತಹ, ಸಲಹುತ್ತಿರುವಂತಹ, ನಿಮ್ಮೆಲ್ಲ ಕಾಳಜಿಯನ್ನ ತೆಗೆದುಕೊಳ್ತಾ ಇರುವಂತಹ ನಿಮ್ಮ ಮನೆಯಲ್ಲೇ ಇರುವ ಆ ಶಕ್ತಿ ಸ್ವರೂಪಿಣಿಯರಿಂದ ಅವರನ್ನ ಅವಮಾನಿಸಬೇಡಿ. ಇಂಥ ಮಾತಲ್ಲಾಡ್ಲಿಕ್ಕೆ ಯಾರು ಹೇಳ್ಕೊಡ್ತಾರೆ ನಿಮಗೆ? ಏನ್ ಮಾತನಾಡ್ತಾ ಇದ್ರಿ ನೀವು? ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರೆ. ಆ ರೀತಿ ಆಗ್ಬೇಡಿ. ನಿಮಗೊಂದು ಸೂಕ್ಷ್ಮತೆ ಇದ್ರೆ, ಆತ್ಮಸಾಕ್ಷಿ ಅಂತ ಇದ್ರೆ, ಬೇರೆಲ್ಲರನ್ನು ಬಿಡಿ. ಆ ಬಳೆ ತೊಡುವಂತ ತಾಯಂದಿರ ಮೇಲೆ ಕಿಂಚಿತ್ ಗೌರವ ಇದ್ರೆ ಮೊದಲು ಕ್ಷಮೆ ಕೇಳಿ. ಈ ಹೇಳಿಕೆಯನ್ನ ವಾಪಸ್ ಪಡೆದು ಮೊದಲು ಕ್ಷಮೆಯನ್ನ ಕೇಳಿ. ನೀವು ಬಹಳಷ್ಟು ಹೇಳಿಕೆ ಕೊಟ್ಟಿದ್ದೀರಿ, ಬಹಳಷ್ಟು ರಾಜಕೀಯ ಮಾತನಾಡಿದಿರಿ, ಯಾರ್ಯಾರನ್ನೆಲ್ಲ ಸಮರ್ಥನೆ ಮಾಡ್ಕೊಂಡಿದ್ದೀರಿ, ಯಾರ ಪಾತ್ರ ಏನಿದೆ, ಯಾರ ಪಾತ್ರ ಇಲ್ಲ, ರಾಜ್ಯ ಜನಕ್ಕೆ ಗೊತ್ತಿದೆ, ಅವರು ಡಿಸೈಡ್ ಮಾಡ್ತಾರೆ. ನಾನು ಆ ವಿಷಯಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ನಾನು ಸಪ್ರೇಟ್ ಆಗೇ ಮಾತಾಡ್ತೀನಿ. ನೀವು ಯಾರನ್ನ ಸಮರ್ಥನೆ ಮಾಡ್ತಿದ್ದೀರಿ, ಯಾತಕ್ಕಾಗಿ ಸಮರ್ಥನೆ ಮಾಡ್ತಿದ್ದೀರಿ, ನಿಮ್ಮ ಗುರಿ ಏನು, ನಿಮ್ಮ ಮಹತ್ವಾಕಾಂಕ್ಷೆ ಏನು, ನೀವೇನಾಗ್ಬೇಕಂತ ಇದ್ದೀರಿ, ಅದೆಲ್ಲ ನಾನು ಸಪ್ರೇಟ್ ಆಗಿ ಮಾತನಾಡ್ತೀನಿ. ಆದರೆ ನಾವು ಬಳೆ ತೊಟ್ಕೊಂಡಿಲ್ಲ ಅಂತ ಹೇಳಿದ್ರಲ್ಲ, ನೀವು ನಮ್ಮ ತಾಯಂದಿರನ್ನ ಅವಮಾನಿಸಿದ್ರಲ್ಲ, ಶಕ್ತಿ ಸ್ವರೂಪಿಣಿಯರನ್ನ ಅವಮಾನಿಸಿದ್ರಲ್ಲ, ನೀವು ಉಳಿದಿದ್ದು ಏನೇ ಕೊಟ್ಟರು ಇಂಥ ಮಾತುಗಳನ್ನ ಆಡಿದ ಮೇಲೆ ನಿಮ್ಮ ಮೇಲೆ ಇದ್ದಂತಹ ಗೌರವವನ್ನು ಕಳೆದುಕೊಳ್ತೀರಿ. ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಮೊದಲು ಕ್ಷಮೆ ಕೇಳಿ, ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯಿರಿ. ಅದರ್ವೈಸ್ ನಮ್ಮ ತಾಯಂದಿರಿಗೆ, ಶಕ್ತಿ ಸ್ವರೂಪಿಣಿಯರಿಗೆ ನಿಮಗೆ ಉತ್ತರಿಸುವಂತಹ ಎಲ್ಲ ಶಕ್ತಿ ಇದೆ. ನೀವು ಕ್ಷಮೆ ಕೇಳಿದ್ರೆ ಅವರ ದೃಷ್ಟಿಯಲ್ಲಿ ದೊಡ್ಡವರಾಗ್ತೀರಿ. ಇಲ್ಲದೆ ಹೋದ್ರೆ ಇದೇ ಹೇಳಿಕೆಯಲ್ಲಿ ನೀವು ಒಂದೆರಡು ಪದ ಬಳಸಿದ್ರಲ್ಲ, ಅದು ದೊಡ್ಡತನವಾ, ಚಿಲ್ರೆತನ ಅಂತೆಲ್ಲ ಒಂದೆರಡು ಪದ ಬಳಸಿದ್ರಲ್ಲ, ಆ ಪದಗಳು ನಿಮಗೂ ಅನ್ವಯ ಆಗ್ಬಹುದು. ಧನ್ಯವಾದ.